ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಷೇಧ ಮಾಡಬೇಕು ಅನ್ನುವಂತ ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪರ ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ದುಷ್ಟ ಶಕ್ತಿಗಳು ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆಯನ್ನ ಹಾಕ್ತಾ ಇದೆ. ಆ ಬೆದರಿಕೆಗೆ ಅವರು ಜಗ್ಗಲ್ಲ, ನಾವು ಜಗ್ಗಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪರ ನಿಂತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಖರ್ಗೆಗೆ ಏನ್ ಬೆದರಿಕೆ ಹಾಕ್ತಾ ಇದಾರಲ್ಲ, ಆ ತರದ ಗೊಡ್ಡು ಬೆದರಿಕೆಗೆ ಅವರು ಜಗ್ಗಲ್ಲ, ನಾವು ಜಗ್ಗಲ್ಲ. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರಿ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನ ನಿಷೇಧ ಮಾಡಲಾಗಿದೆ, ಆದ್ರೆ ಇಲ್ಲಿ ಮಾಡಿ ಅಂತ ಕೇಳ್ತಾ ಇರೋದ್ರಲ್ಲಿ ಏನ್ ತಪ್ಪಿದೆ, ಅದನ್ನ ಕರ್ನಾಟಕದಲ್ಲಿ ಜಾರಿಗೆ ತನ್ನಿ ಅಂತ ಅವ್ರು ಹೇಳಿದ್ದಾರೆ. ಈ ಪತ್ರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ತಮಿಳುನಾಡಿನಿಂದ ಆದೇಶದ ವರದಿಯನ್ನ ತರಿಸ್ಕೊಳ್ತಾ ಇದ್ದೀವಿ. ಬಿಜೆಪಿ ಯಾವಾಗ್ಲೂ ದಮ್ಮಿದ್ರೆ ಬ್ಯಾನ್ ಮಾಡಿ, ದಮ್ಮಿದ್ರೆ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ. ಕಳೆದ ಚುನಾವಣೆ ಆ ರೀತಿ ಕರೆದಿದ್ರು, ಅವರ ಸ್ಥಿತಿ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಲ್ಲಿ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರಿ ಜಾಗಗಳಲ್ಲಿ RSS ಶಿಬಿರಗಳನ್ನು ಅಥವಾ ಅವರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಈ ದುಷ್ಟಶಕ್ತಿಗಳಿದಾವಲ್ಲ, ದುಷ್ಟಶಕ್ತಿಗಳು ಯಾವಾಗಲೂ ಇಂಥದೇ ಕೆಲಸ ಮಾಡೋದು. ಅವ್ರ ಬೆದರಿಕೆಗಳಿಗೆಲ್ಲ ಇದರಲ್ಲ ಇವರು. ಬಟ್ ಆ ಪತ್ರ ಸೀರಿಯಸ್ ತಗೊಂಡು ಆ ಪತ್ರನ ಸೀರಿಯಸ್ ಅಟೆಂಪ್ಟ್ ಮಾಡ್ತಾ ಇದ್ರು. ಆಕ್ಷನ್ ಮಾಡೋ ವಿಚಾರ ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ತಮಿಳುನಾಡಿನಲ್ಲಿ ಯಾವ ಥರ ಮಾಡಿದ್ದಾರೆ ಅದನ್ನು ತರಿಸಿ ಅದನ್ನು ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದೀನಿ.